ಮಟ್ಟಕ್ಕೆ ಏರಿದ್ದೇನೆ ಅಂತ ಆದರೆ ಅದಕ್ಕೆ ನನ್ನದಾದಂತಹ ಪರಿಶ್ರಮ ಅಷ್ಟೇ ಉಂಟು. ಇನ್ನೊಂದು ಕಾರಣ ಏನು, ನನ್ನ ತಂದೆಯವರಾದಂತಹ ಮಾದೇಶ ಭೂಪತಿಗಳ ಮರಣಾನಂತರ ನನ್ನ ತಂದೆಯವರ ಸ್ಥಾನದಲ್ಲಿ ನಾನು ಕಾಣ್ತಾ ಇರುವುದು ಯಾರನ್ನು? ನನ್ನ ಸೋದರ ಮಾನವರಾದಂತಹ ಕಮಲಭೂಪರರು ಕಮಲಾವತಿ ಪಟ್ಟಣದಲ್ಲಿ ಇದ್ದುಕೊಂಡು ಆಳ್ವಿಕೆಯನ್ನು ನಡೆಸ್ತಾ ಇದ್ದಾರೆ. ಆದ್ದರಿಂದ ಅವರಿಗೆ ಇರುವುದೊಬ್ಬರೇ ಒಬ್ಬಳು ಮಗಳು ರಾತಿ. ಯಾವತ್ತೋ ನಿರ್ಣಯ ಆಗಿ ಹೋಗಿದೆ. ಒಂದು ಹಿರಿಯರಿಂದಲೇ ಬಂದಂತಹ ಒಂದು ಸಂಪ್ರದಾಯ ಉಂಟು ಮಾಡಿ, ಸೋದರ ಮಾವನಿಗೆ ಮಗಳಿದ್ರೆ ಅದು ಸೋದರನಿಗೆ ಸೇರಿ, ಬೇರೆ ಯಾರಿಗೆ ಕೊಡುವಂತಹ ಕ್ರಮವೇ ಇಲ್ಲ. ಆದ್ದರಿಂದ ಇರುವುದು ಒಬ್ಬರೇ ಒಬ್ಬಳು ಸೋದರ ಮಾವನ ಮಗಳು ರತಿ. ಇರುವಂತಹ ಮಗಳನ್ನು ಇಂತಹ ಒಂದು ಅಮೋಘವಾದಂತಹ ಪ್ರತಿಭೆ ಸೋದರರಿಗೆ ಇರಬೇಕಾದ್ರೆ ನನಗೇ ಮದುವೆ ಮಾಡಿಕೊಡ್ತಾರೆ ಎಂಬಂತಹ ನಾನಿದ್ದೇನೆ. ಎಂದಿನಂತೆ ಇಂದು ಕೂಡ ನನ್ನ ಆರಾಧ್ಯ ಮೂರ್ತಿಯಾದಂತಹ ಪ್ರಭು ಪರಮೇಶ್ವರನ್ನು ಮನಸ್ಸಿನಲ್ಲಿ ಸ್ಮರಿಸಿಕೊಂಡು ಬೋಧಕಸ್ಥನಾಗಿದ್ದೇನೆ. ನನ್ನನ್ನು ಕಾಣಬೇಕು ಅಂತ ಯಾರು ಬಂದಿದ್ದಾರೆ ಅಂತ ವಾರದಲ್ಲಿ ನನಗೆ ಬೇಕಾಗಿ ಕಾಯ್ತಾ ಇದ್ದವಳು ಒಳ್ಳೆಯದಾಗಿ. ಸ್ವಲ್ಪ ಈ ಕಡೆ ಬರ್ತೀಯಾ? ಯಾಕಂದ್ರೆ ಇನ್ನು ಮುಖ ನೋಡ್ಬೇಕಲ್ಲ ಯಾರು ಅಂತ. ಯಾರು ಅಂತ ನನಗೆ ಅರ್ಥ ಆಗಿಲ್ಲಲ್ಲ. ಮುಖ ತೋರಿಸಲಿದ್ರೆ ನನಗೆ ಪರಿಚಯ ಆಗಲಿಲ್ಲ. ಏನಾಯ್ತು? ನಿನ್ನ ಪರಿಚಯ ಏನು ಕತೆ ಹೇಳ್ತಾ ಇದ್ದೀನಿ? ನಾನು ನಿನಗೆ ಮಾತಾಡಿದ್ದೇನೆ, ನೀನು ನನ್ನ ಮದುವೆ ಆಗಿದ್ದೇನೆ. ನಾನು ಈಗಷ್ಟೇ ಹೇಳಿ ನಮ್ಮ ಈ ಮಾದ್ರಾ ದೇಶ ಅನ್ನುವಂಥದ್ದು ಎಲ್ಲಾ ಕ್ಷೇತ್ರದಲ್ಲಿ ಮುಂದುವರಿದಂತಹ ಕ್ಷೇತ್ರ. ದೊಡ್ಡ ದೊಡ್ಡ ವೈದ್ಯರು ಇಲ್ಲಿದ್ದಾರೆ. ಇಂಥ ಒಂದು ಮಾನಸಿಕ ಅಸ್ವಸ್ಥೆಯಲ್ಲಿ ನೀವು ತಿರುಗಾಟದಲ್ಲಿ ಬಿಟ್ಟಿದ್ದಾರೆ. ಸತ್ಯ ಹೇಳುವಾರು ನೀನು ಅಲ್ಲ, ನೀವು ಆಗ್ಲೇ ಹೇಳಿದ್ರಲ್ವಾ, ಗಂಡ ರಾಜಕೀಯದಲ್ಲಿ ಹೋಗುವಾಗ ಮತ್ತೆ ಹೆಂಡತಿಗೆ ಮಾನಸಿಕ ಆಗಲಿಲ್ಲ. ಅದನ್ನು ಕೈ ಬಂದಿದ್ದೀಯ. ನಿಮ್ಮದು ಪ್ರಜಾಕೀಯ ಅಲ್ವಾ? ನಿಮ್ಮದು ಪ್ರಜಾಕೀಯ, ನನ್ನದು ರಾಜಕೀಯ. ಈಗ ನಿಮ್ಮಿಂದ ನಾನು ಗರ್ಭಿಣಿ. ಈಗ ನೀನು ಗರ್ಭಿಣಿ? ನಿಮ್ಮಿಂದ ನನ್ನಿಂದ ನಿಮ್ಮ ರಾಜಕೀಯ ಜ್ವರ ಆಯ್ತು. ನೀವು ನೋಡಬೇಕು, ಮುಖವನ್ನು ನೋಡಿ. ಹಾಗೆ ಹೇಳಿದ್ರಲ್ವಾ, ನಮ್ಮಲ್ಲಿ ಎಲ್ಲ ವ್ಯವಸ್ಥೆ ಉಂಟು, ನುಡಿಸುವುದಕ್ಕೆ ಬಾರಿಸುವುದಕ್ಕೆ ಎಲ್ಲ ವ್ಯವಸ್ಥೆ ಉಂಟು, ಹೆಂಗಸರದ್ದು ಅಂತ. ಈಗ ಹೀಗೆ ಉತ್ತರ ಇದಕ್ಕೆ ಯಾರು ಹೊಣೆ? ನನಗೆ ಈಗ ಇಷ್ಟು ಈ ಸಮಸ್ಯೆಯಲ್ಲಿ ಗರ್ಭಿಣಿಯಾಗಿದ್ದೇನೆ. ಈಗ ನನಗೆ ಆಗಿದ್ರೆ ಗತಿ ಇಲ್ವಾ ಯಾರು ಅಂತ? ನಿನ್ನ ಗರ್ಭಕ್ಕೆ ಕಾರಣ ಯಾರು ಅಂತ ನನಗೆ ಅರ್ಥ ಆಗಿಲ್ಲ. ಅಯ್ಯೋ ದೇವ್ರೆ, ಗಂಡ ಅಂದ್ರೆ ಮತ್ತೆ ಯಾರು? ನಾನು ನಿಮ್ಮ ಹೆಂಡತಿ, ನೀವು ನನ್ನ ಗಂಡ. ನೋಡಿಯೇ ಮದುವೆ ಆದದ್ದು. ಅದು ಈಗ ಯಾಕೆ ಮುಖ ತೋರಿಸುತ್ತದೆ? ಮುಖ ತೋರಿಸುವುದಿಲ್ಲ ಅಂದ್ರೆ ನನಗೆ ನೀವು ಒಪ್ಪಿಗೆ ಸಿಗ್ಬೇಕಲ್ವಾ? ಒಳ್ಳೆ ಮಾತಿನಲ್ಲಿ ನಾನು ಹೇಳ್ತೇನೆ. ನಾನೀಗ ಗರ್ಭಿಣಿ. ಅಲ್ಲ, ನೀನು ಗರ್ಭಿಣಿ ಆದದಕ್ಕೆ ನನ್ನನ್ನೇ ಯಾಕೆ ನೀನು ಹೊಣೆ? ಇಬ್ಬರ ಪ್ರಯತ್ನದಲ್ಲಿ ನಾನು ಮಹಿಳೆಯರ ಕೊಲೆ ನಿಲ್ತಾನೆ ನಾನು ಬಾಕಿ. ಆಮೇಲೆ ನಾವು ಸ್ತ್ರೀ ಸಾಕಿ ಒಟ್ಟಾಗಿದ್ದೇವೆ. ಇದಕ್ಕೆ ಪರಿಹಾರ ಸಿಗದಿದ್ರೆ ಏನಾಗ್ತದೆ ನೋಡಿ. ನಿನ್ನ ಜೊತೆಗೆ ಹೆಚ್ಚು ಕಾಲಹರಣ ಮಾಡುವುದಕ್ಕೆ ನನಗೆ ಕಾಲಹರಣ ಮಾಡಲಿಕ್ಕೂ ನನಗೂ ಮನಸ್ಸಿಲ್ಲ. ಇಲ್ಲ ಅಲ್ಲ? ನಿನ್ನ ಕುತ್ತಿಗೆ ಕೈ ಹಾಕಿ ನಾನು ಹೊರಗೆ ತಪ್ಪಬೇಕಲ್ಲ? ನೀನೇ ಹೋಗಿ. ಅಲ್ಲ, ಹೊರಗೆ ಹೋಗುದಿಲ್ಲ. ನನಗೆ ನ್ಯಾಯ ಸಿಗ್ಬೇಕು. ನನಗೆ ನ್ಯಾಯ ಸಿಗ್ಬೇಕು. ನನಗೆ ಎಷ್ಟು ತಿಂಗಳಾಯ್ತಂತ ನಿನಗೆ ಗೊತ್ತುಂಟಾ? ಎಷ್ಟು ತಿಂಗಳಾಯ್ತು? 22 ತಿಂಗಳಾಯ್ತು. ಸಾಮಾನ್ಯವಾಗಿ ನನ್ನ ಒಂದು ಅನುಭವದ ಮತ್ತೆ ಇದು ಕೂಡ ನಿಮ್ಮ ಅನುಭವ. ನಾನು ಕೇಳಿ ತಿಳಿದಿದ್ದೇನೆ. ಒಂದು ಹೆಂಗಸರು ಗರ್ಭಿಣಿ ಹೆಂಗಸರು 9 ತಿಂಗಳು ಹೇಳ್ತಾರೆ. ಸರಿ, ಪ್ರಕೃತಿ. ನೀನೇನು ಹೇಳದಿದ್ದದ್ದು? ಅದು ಪ್ರಕೃತಿ ನಿಯಮ. ನನ್ನದು 22 ತಿಂಗಳಾದದ್ದು ಹೇಗೆ? ನಿಮಗೆ ಒಪ್ಪಿಗೆ ಕೊಟ್ಟಿದ್ದೀರಾ? ನನಗೆ ಹೆರ್ಲಿಕ್ಕೆ ನೀವು ಗಂಡನ ಒಪ್ಪಿಗೆ? ಗಂಡನ ಒಪ್ಪಿಗೆ ಇಲ್ಲದ್ರೆ ಹೆರಿಗೆ ಆಗುದಿಲ್ವಾ? ಅದು ನನಗೆ ಗೊತ್ತಿಲ್ಲ. ನನ್ನ ಗಂಡ ನೀವು. ನನಗೆ ನ್ಯಾಯ ಸಿಗ್ಬೇಕು. ಇನ್ನೊಂದು ನನ್ನನ್ನು ಇನ್ನೊಂದ್ಸರಿ ಮದುವೆ
ಪ್ರಕರಣವೇ ಇಲ್ಲಿ ನಡೆಯಲಿಲ್ಲ. ನೇರ ನೇರವಾಗಿ ಇನ್ನು ನಿಮಗೆ ಬೇಕಾ ಸಾಕ್ಷಿ? ನೋಡಿ ಇಲ್ಲಿ ಮಂಗಳೂರು ಸೂತ್ರ. ಆ ಮಾಂಗಲ್ಯ ಸೂತ್ರವನ್ನು ಕಟ್ಟಿದವರು ಯಾರು? ಕಟ್ಟಿದವರಿಗೆ ನಿಮಗೆ ನೆನಪಿಲ್ವಾ? ಅದೇ ರಾಜಕೀಯ ತಲೆ ಕಡಿಬೇಕಾದ್ರೆ ಅದಕ್ಕೆ ಹೇಳೋದು, ರಾಜಕೀಯಕ್ಕೆ ಹೋಗ್ಬಾರ್ದು. ಹೆಚ್ಚಾಗಿ ಮನೆಯಲ್ಲೇ ಸ್ವಲ್ಪ ದಿವಸ ನೋಡ್ಬೇಕು. ಇದು ನೀವು ಕಟ್ಟಿದವರಿಗೆ ನಿಮಗೆ ನೆನಪಿಲ್ವಾ? ನಾನು ಕಟ್ಟಿದವನು ಅಲ್ಲ, ಆ ರೀತಿ ಕಟ್ಟುವವನು ಅಲ್ಲ. ನಾನು ಯೋಗ್ಯತಾವಂತ. ಈಗಷ್ಟೇ ನಾನು ಆಲೋಚನೆ ಮಾಡುತ್ತಾ ಇದ್ದೆ. ಹಾಗಾದ್ರೆ ನಿಮಗೆ ನೆನಪು ಶಕ್ತಿ ಇಲ್ವಾ? ನೆನಪು ಶಕ್ತಿ ಉಂಟು, ಇಲ್ಲದೆ ಇದ್ದದ್ದು ಹೇಗೆ ನೆನಪಲ್ಲ? ಅದಕ್ಕೆ ಹೇಳೋದು, ನೀವು ರಾಜಕೀಯಕ್ಕೆ ಹೋಗಬೇಡಿ, ಪ್ರಜೆಯಕ್ಕೆ ನಮಗೆ ಬೇಡ, ನಾವು ಇಬ್ಬರು ಸುಖದಿಂದ ಸಂಸಾರ ಮಾಡುವ. ನಾನು ತಲೆ ಕಡಿತೇನೆ ಈಗ. ತಲೆಗಟ್ಟು ಹೊಟ್ಟೆ ಈಗ ನಮ್ಮ ಆಸ್ಥಾನದ ಭಟರನ್ನು ಕರಿಬೇಕು. ಅಲ್ಲಿ ಬಾಗಿಲಲ್ಲಿ ಕೂತಿದ್ದಾರಲ್ಲ, ಅವರ ನಿನ್ನ ಕೂತಿಗೆ ಯಾಕೆ ನಿನ್ನ ಸ್ವಾಮಿ, ಹಾಗೆ ಹೇಳ್ಬೇಡಿ ಸ್ವಾಮಿ. ಸ್ವಾಮಿ? ಇಲ್ಲದಿದ್ರೆ ನೀವು ಒಪ್ಪಿಗೆ ಕೊಡದಿದ್ರೆ, ನೀನು ನನ್ನ ಹೆಂಡತಿ ಅಂತ ನೀವು ಹೇಳದಿದ್ರೆ ನಾನೀಗ ಸಾಯ್ತೇನೆ. ಸಾಯುವುದಾ? ನೀನು ಸ್ವಲ್ಪ ಆದ್ರೂ ನಾನು ಸಾಯುವುದಿಲ್ಲ. ನನಗೆ ಜೀವ ಬೇಕು. ಹಾ? ಜೀವ ಬೇಕು. ಜೀವ ಜೀವ ಬೇಕು. ಅದು ಮುಗಿದ ಹೊತ್ತು ಕಾಣ್ತದೆ ಬಹುಶಃ. ಹಾ? ನಿಮ್ಗಾಗಿ ಜೀವ ಬೇಕು. ನೋಡು, ಒಳ್ಳೆ ಮಾತಿನಲ್ಲಿ ಹೇಳ್ತೇನೆ. ನಿನಗೆ ನಮ್ಮ ಈ ಮಾತ್ರಾ ದೇಶದಲ್ಲಿ ಯಾರಿಂದಾದರೂ ಅಪಚಾರ ಆಗಿದ್ರೆ, ಅನ್ಯಾಯ ಆಗಿದ್ರೆ ಅವರನ್ನು ತೋರಿಸುವ ಸರಿಯಾದಂತಹ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ಅವರಿಗೆ ಯಾಕೆ ನಾವು ತೊಂದರೆ ಕೊಡಬೇಕು? ನಮಗೆ ಕಾರಣ ನೀವು. ಈಗ ನೀನು ಎಂತ ಮಾಡಬೇಕು? ಇಲ್ಲದಿದ್ರೆ ಎಲ್ಲ ಹೆಂಗಸರ ಮೈಗೆಗೆ ಅಡಿಗೆ ಕೊಡ್ತೀನಿ. ಕೈಯಾಗಬೇಕು. ಹಾ? ನೀವು ಒಪ್ಪದಿದ್ರೆ ಏನ್ ಮಾಡ್ತೇನೆ? ಏನು ಮಾಡ್ತೀನಿ? ಎಲ್ಲ ಹುಡುಗಿಯರನ್ನು ಇಲ್ಲಿಗೆ ಕಳಿಸಿ ಹಾ. ಇದನ್ನೆಲ್ಲ ತೆಗೆದು ಪ್ರತಿಭಟನೆ ಮಾಡ್ತೇನೆ. ನೀನು ಪ್ರತಿಭಟನೆ ಮಾಡು, ಏನೇ ಮಾಡು, ನಾನು ಅದನ್ನೆಲ್ಲ ಲಕ್ಷ್ಯವಿರಿಸುವವನೇ ಅಲ್ಲ. ನೀನು ಏನು ಮಾಡ್ತೀರ? ಏನು ಮಾಡು? ಇನ್ನೊಂದು ಧರಣಿ. ನಿನ್ನ ಮುಖವೇ ಕಾಣುವುದಿಲ್ಲ. ಈಗ ನಿಮಗೆ ಮುಖ ಕಾಣುವುದಿಲ್ಲ, ಆಗ ಕಾಣ್ತಾ ಇದ್ರೆ ಪ್ರೀತಿ ಕಡಿಮೆ ಆದಾಗ ಹೆಂಡತಿಯ ಮುಖ ಕಾಣುವುದಿಲ್ಲ. ನಿನಗೆ ನಾನು ಎಂತ ಹೇಳಬೇಕಾದ್ರೆ ಅರ್ಥ ಆಗ್ತದೆ. ಹೆಂಡತಿ ಅಂತ ಹೇಳಿದ್ರೆ ಸಾಕು. ಅಯ್ಯೋ ದೇವರೇ, ಮಂತ್ರಾಕ್ಷರವೇ. ನಾನು ಮದುವೆ ಆಗುವುದಕ್ಕೆ ಬೇಕಾಗಿ ಈಗ ಕೂತ್ಕೊಂಡು ಆಲೋಚನೆ ಮಾಡ್ತಾ ಇದ್ದೇನೆ. ಇನ್ನೊಂದು ಮದುವೆ ಆಗ್ತೀರಾ? ಕೊಲ್ತೇನೆ. ಮೊದಲನೇ ಮದುವೆ ಆಗಿಲ್ಲ, ಇನ್ನೊಂದು ಮದುವೆ ಎಲ್ಲಿಗೆ ಆಗ್ಬೋದು? ಇದು ಹ? ಯಾವ ಕಾರಣಕ್ಕೂ ನಾನು ನಿನ್ನನ್ನು ಮದುವೆ ಆದವನು ಅಲ್ಲ, ನಿನ್ನನ್ನು ನಾನು ನೋಡಿದವನೂ ಅಲ್ಲ. ಆದ್ದರಿಂದ ನಿನಗೆ ಯಾರಿಂದಲೂ ಅನ್ಯಾಯ ಆಗಿದೆ. ನಾನವನಲ್ಲ, ನಾನವನಲ್ಲ. ನಾನು ಅವಳಲ್ಲ, ನಾನು ಅವಳಲ್ಲ. ನನ್ನನ್ನು ನೋಡೇ ಇಲ್ವಾ? ನಾನು ನೋಡಲಿಲ್ಲ. ನೋಡದೇ ಹೀಗೆ ಆಯ್ತು. ಹಾಗಾದ್ರೆ ನೋಡಿ ಏನಿಲ್ಲ. ಈಗ ಏನು ಮಾಡ್ತೀನಿ? ನಾನು ಆಗುದಿಲ್ಲ, ಹ? ನಾನು ಆಗುದಿಲ್ಲ. ಈಗ ನಿನಗೆ ಎಂತ ಪರಿಹಾರ ಬೇಕು? ನನ್ನ ಗಂಡ. ಬೇಕು ಆಯಿತು. ಈಗ ನೀನು ಹೇಳ್ತೀಯಲ್ಲ, ಮುಖ ಕಾಣುವುದಿಲ್ಲ, ಮುಖ ತೋರಿಸುವುದಿಲ್ಲ ಅಂತ. ಒಮ್ಮೆ ತೋರಿಸು, ನಾನು ನೋಡ್ತೀನಿ. ಯಾಕೆ ತೋರಿಸ್ತೇನೆ? ಮುಖ ಒಮ್ಮೆ ತೋರಿಸು. ನಿಮ್ಮ ಹೆಂಡತಿ ಮುಖ ನೀವೇನು? ಅಲ್ಲ, ಈ ಮುಖವಲ್ಲ, ಈ ಸ್ವರವನ್ನು ಹೇಳಿದಾಗ ಉಂಟು, ಅದಕ್ಕೆ ಹೇಳಿದ್ದು. ಮುಖ ಏನು ಉಂಟಾ? ಈ ಸ್ವರ ಕೇಳಿದಾಗ ಉಂಟು. ಹಾಗೆ ಹೆಂಡತಿ ಮುಖದ ಪರಿಚಯ ಗೊತ್ತಾಗುದಿಲ್ಲ. ಮುಖವನ್ನು ತೋರಿಸು ನೀನು. ಮುಖ ಬರ್ತೀರಾ? ನಿನ್ನ ತಲೆ ಕಡಿತು. ಒಮ್ಮೆ ಅಯ್ಯೋ ಪುಣ್ಯಾತ್ಮ, ಇದು ಹೆಂಗಸಿಗೆ ಮೀಸೆ ಬರುವ ಗಮ್ಮಂತ. ಮೊದಲು ಹೀಗೆ ಇದ್ದದ್ದು. ಹ? ಮತ್ತೆ ಶ್ರೀಮೇಶಕ್ಕೆ ಬೆಂಬಲ ಎಲ್ಲ ಹೆಚ್ಚಾಯ್ತು. ಶ್ರೀನಿವಾಸ ಮಾಡಿದ್ದಕ್ಕೆ ಯಾರು ಆರಂಭಿಸಿದ್ರು? ಅಯ್ಯೋ ದೇವರೇ, ನನ್ನ ಗೂಢಾಚಾರಕನಲ್ವೇ ನೀವು? ಈಗ ಹೆಚ್ಚಾಗಿ ಬೇಡಿಕೆ ಇರುವುದೇ ಶ್ರೀವೇಶ. ನಿಮಗೆ ಈ ಶ್ರೀನಿವಾಸದ ಬಳಿಕಾರ ಎಲ್ಲ ಯಾರು ಗೊತ್ತಾ? ಇದೊಂದು ಅಜ್ಜಮ್ಮ ಬಟ್ಟೆ ಹೋಗಿದ್ದೆ ಇದ್ರು, ಅಲ್ಲಿಂದ ಹೇಳ್ಕೊಂಡು ಬರ್ತಾರೆ. ನೇರವಾಗಿ ಯಾವುದಾದ್ರು ಸಂದೇಶ ಯಾವತ್ತೂ ನಿಮ್ಮ ಮುಂದೆ ಹೋಗುವುದಕ್ಕೂ ಧೈರ್ಯ ಇಲ್ಲ. ದೇಶ ದೇಶ ಸುತ್ತಬೇಕು, ರಾಜ್ಯ ರಾಜ್ಯ ಸುತ್ತಬೇಕು. ಈ ಕೌಲಿಕನ ಬಗ್ಗೆ ಏನು ಹೇಳುತ್ತಾರೆ ಎಂಬುದನ್ನು ತಿಳಿದು ಬರಬೇಕು ಅಂತ ನಮ್ಮನ್ನು ಕಲಿಸಿದ್ರು. ಹೌದ್ರೆ? ಈಗ ನನ್ನನ್ನು ನೀನು ಮಂಗ ಮಾಡುವುದಕ್ಕೆ ಅಂತ ಹಂಗ ಮಾಡಿದಲ್ಲ, ನಿಮಗೆ ಗೊತ್ತು ಸಿಗ್ತದೆ ಅಂತ ಮಾಡಿದ್ರು ಅಷ್ಟೇ. ಎಲ್ಲಿಗೆ ಗುರುತು ಸಿಗುವುದು? ಸ್ವರ ಕೇಳುವಾಗ ನನಗೆ ಅರ್ಥ ಆಯ್ತು. ಈ ಸ್ವರವನ್ನು ಕೇಳಿದ ಆಗುವುದು. ಅದೇ ನನ್ನ ಮುಖದ ಪರಿಚಯ ನಿಮ್ಗೆ ಆಗಿಲ್ಲ. ಮುಖ ನೋಡುವಾಗ ಪರಿಚಯ, ಮುಖವೇ ತೋರಿಸದಿದ್ದರೆ ಪರಿಚಯ ಎಲ್ಲಿಗಾಗ್ತದೆ? ಇನ್ನೊಂದು ನಾನು ಗೂಢಾಚಾರಿಕೆ ಬೇಕಾಗಿ ಕಾಣಿಸಿದಲ್ವ? ಏನು ವಿಶೇಷ ಉಂಟು? ವಿಶೇಷ ಉಂಟು. ಕಳ್ಳಪ್ರಾಯ. Thank you.
ಎಷ್ಟಾದ್ರೂ ನೀನು ನನ್ನವನೇ ಅಲ್ವಾ? ಅದೇ ಸರ್ ಮಾಡ್ಬೇಡಿ. ಆಗಲಿ ನಾನು ಹೇಳಿದಂತಹ ಕೆಲಸವನ್ನು ಏನು ನೀನು ಮಾಡುತ್ತಾ ಇದ್ದೀಯ ಎಂದು ನನಗೆ ಅರ್ಥವಾಯಿತು. ಅದು ನನ್ನ ಕರ್ತವ್ಯ. ಹೌದೇ ಹೌದು. ನೀವು ಹೇಳಿಕೆಗೆ ಹಾ. ಉತ್ತರಬೇಕು. ಹೌದು. ಏನೆಲ್ಲ ನಡೀತದೆ ಹಾ. ಪ್ರಕರಣ ಹೌದು. ಅದೆಲ್ಲ ಬಗ್ಗೆ ವರದಿ. ಈ ಕೌಲಿಕನ ಬಗ್ಗೆ ಏನು ಹೇಳ್ತಾರೆ ಹೌದು. ಅದಕ್ಕೆ ಹೇಳಿದ್ದು ನಾನು. ಹೌದ್ರೆ? ಪ್ರಜೆಗಳಿಂದ ಕ್ಷೇಮ. ಹೌದು. ಹಾ. ತಿರುಗಿದೆ ರಾಯರೇ. ಹಾ. ಹೀಗೆ ಹೋದ್ರೆ ಮುಖದ ಪರಿಚಯ ಸಿಗ್ತದಂದ್ರೆ ನಾನು ಒಂದು ವೇಷ ಮಾಡಿ. ವೇಷ. ಹೌದು. ಸ್ತ್ರೀವೇಷ. ಈ ವೇಷ. ಹೌದು. ಏನು ಪ್ರಯೋಜನ ಆಗುತ್ತೆ? ಸ್ವಲ್ಪ ಪ್ರಯೋಜನ ಆಗುತ್ತೆ. ಸ್ವಲ್ಪ ಬೇಡಿಕೆ ಜಾಸ್ತಿ. ಎಷ್ಟು ಬೇಡಿಕೆ ಅಂದ್ರೆ ರಾಯರೇ ಏನು? ಒಬ್ಬ ಹುಡುಗಿ ಹಿಂದೆ ಬಿದ್ದರು. ಹಾ. ನನ್ನ ಶ್ರೀವೇಷವಾಗಿ ಕಣ್ಣಾಡಿ ನೋಡ್ತೇನೆ ನನಗೆ ಮುಂದೆ ಬರುವಂತ ಹಾ. ಅಷ್ಟು ಚಂದ. ನಿನ್ನ ಸ್ತ್ರೀವೇಷ ಮತ್ತೆ ನಿಮ್ಗೆ ಒಂದು ಪರಿಚಯ ಸಿಕ್ಕಿಲ್ಲ. ನನಗೆ ಸಿಕ್ಕಿತು. ಹಾಗೆ ಒಂದು ಜಾಗದಲ್ಲಿ ಹೋಗುವಾಗ ರಾಯರೇ ಹಾ. ಒಬ್ಬ ಹುಡುಗಿ ಹಿಂದಿನಿಂದ ಬಂದ. ನಾನು ಅದು ನೋಡಿ ನಿನ್ನ ಹಾ. ಹಾ. ನಿನ್ನ ಯಾರು? ಅವ ಹೇಳಿದ್ದು ನಿನಗೆ. ಹಾ. ನೀನೇನು ಮಾಡಿದೆ? ನನಗೆ ಮೊದಲು ಪ್ರಾರಂಭ ಅಲ್ವಾ? ಹೌದು. ಅನುಭವ ಇಲ್ಲ ಶ್ರೀವೇಷ ಅಂತ. ಹಾ. ಹಾಗೆ ಹಾ. ಹೆದರಿಕೆ ಹಾ. ಏನಾದರೂ ನಾನು ನಾನು ಓಡಿಸಬೇಕು ಎಂಬ ತೀರ್ಮಾನದಲ್ಲಿ ರಾಯರೇ ಹಾ. ಮುಂದೆ ಹೋಗುವ ಸಣ್ಣ ಉಪಾಯ ಮಾಡಿ. ಏನು ಉಪಾಯ? ನನ್ನ ಹಿಂದೆ ಬಿಟ್ಟು ಹೋಗುದಿಲ್ಲ. ನನ್ನ ಬೆನ್ನ ಹಿಂದೆ ಬಿದ್ದಿದೆ. ಇನ್ನು ನಿನ್ನ ಹಿಂದಿದ್ದಾರೆ ಇದ್ದಾರೆ. ಹಾ. ಏನಾದ್ರೂ ಓಡಿಸ್ಬೇಕಲ್ಲ. ನನ್ನ ಹಿಂದೆ ಬೇಡ. ಹಾ. ಯಾರು ಹೇಳಿದ್ರು? ನಾನು ಹೇಳಿದ್ದು ಹಾ. ಅವನಿಗೆ ಹಾ. ಹೆದರಿಕೆ ಆಗ್ಬೋದು ಅವನಿಗೆ ಅಂತ. ಓಡಿ ಹೋಗುವುದು. ಮುಚ್ಚಿಡ್ಬೇಕವ. ಮತ್ತೆ? ನನಗಿಂತ ಬುದ್ಧಿವಂತವ. ಏನು ಮಾಡಿದ? ನೀನ್ ಬೇಸರ ಮಾಡಬೇಡ. ಹಾ. ನಿನ್ನ ಹಿಂದೆ ನಿನ್ನ ಅಮ್ಮ ಬರ್ತಾ ಇದ್ದಾರೆ. ನಿನ್ನ ಅಮ್ಮನಿಂದ ನನ್ನ ಅಪ್ಪ ಬರ್ತಾ ಇದ್ದಾರೆ. ಮತ್ತೇನು ಮಾಡಿದ? ಮತ್ತೆ ಅಲ್ಲಿಂದ ಓಡಿದ್ದೆ. ಓಡಿದ್ದೆ. ಮತ್ತೆ ಯಾವ್ಯಾವ ಊರಿಗೆ ಹೋಗಿದ್ದೀನಿ? ಮತ್ತೆ ಸೀರೆ 3 ದಿವಸದ ನಂತರ ತಗೊಳ್ಬೋದು. ಹೌದು. ಅವ್ರು ಮುಳ್ಳಿಗೆ ಸಿಲುಕಿ ಅಲಿಬಾರ್ದು. ರಾಯ್ದೆ. ಹಾ. ಅದು ಬೇಡ ಅಂತ ಬಂದೆ. ಹಾ. ಇಲ್ಲಿಗೆ ಬಂದೆ. ಹಾ. ಮತ್ತೆ ಅಂಗ ಮಂಗ ಕಲಿಂಗ ಎಲ್ಲ ಬಿದ್ದೆ. ಹಾ. ಏನು ಪ್ರಯೋಜನ ಆಗಿಲ್ಲ. ಹಾ. ಎಲ್ಲ ಗೊತ್ತೇ ಊಟ ಆಗಿಲ್ಲ. ಏನು ಸಿಕ್ಕಿಲ್ಲ ನನಗೆ? ಏನು ಪ್ರಯೋಜನ ಹಾ. ಆಗಿಲ್ಲ. ಹಾ. ಅನಂತರ ಒಂದು ಕಡೆಗೆ ಹೋದೆ. ಕಮಲನಲ್ಲಿ ಹೋದೆ. ಕಮಲನಲ್ಲಿ ನಿನ್ನ ಕಮಲನಲ್ಲಿ ಹೋಗಲಿಕ್ಕೆ ಆಗಿದೆ. ಅಲ್ಲದೆ ಯಾವ ಕಮಲ? ಕಮಲಾವತಿ ಪಟ್ಟಣ ಬೆಂಕಿ ಪಟ್ಟಣದಿಂದ ಸ್ವಲ್ಪ ದೊಡ್ಡ ಊಟ. ನನ್ನ ಸೋದರ ಮಾವನವರ ಊರು ಹೌದು. ಕಮಲಾವತಿ ಪಟ್ಟಣ. ಕಮಲಾವತಿ ಪಟ್ಟಣ. ಅಲ್ಲಿ ವಿಶೇಷ ಏನು ವಿಶೇಷ ಉಂಟು? ಅಲ್ಲಿನ ವಿಶೇಷ ನೀವು ಹೇಳಲೇಬೇಕು. ಹೌದಾ? ಏನು ಹೇಳು? ಹೇಳ್ಬೇಕು. ಏನು ವಿಶೇಷ? ತುಂಬ ಜನರು ಹಾ. ಐನೂರ ಸಭೆ. ಹಾ. ಇದ್ದ ಜನ ಎಲ್ಲಿ ಸಭೆಯಲ್ಲಿ ಕೂತಿದ್ರು. ಏನು? ಇದ್ದ ಜನರೆಲ್ಲ ಸಭೆಯಲ್ಲಿ ಕೂತಿದ್ರು. ಸಭೆ? ಯಾವ ಸಭೆ? ಈ ಐನೂರ ಸಭೆ. ಕಮಲಾವತಿ ಪಟ್ಟಣ. ಹೌದಪ್ಪ. ಅಷ್ಟು ಜನ ನಾನು ಅದಕ್ಕಿಂತ ಮೊದಲು ನೋಡಲೇ ಇಲ್ಲ. ಏನಿರ್ಬೋದು ಅಂತ ಸ್ವಲ್ಪ ಅಲ್ಲಿ ಹೋದೆ. ಹತ್ರ. ಏನೋ ವಿಶೇಷ ಇರಬೇಕು. ವಿಶೇಷ ಇರಬೇಕು ಅಂತ. ಹಾ. ನನ್ನ ಬಗ್ಗೆ ಏನಾದ್ರು ಅನ್ನ ಸಿಕ್ಕಿದ್ರೆ ದೇವರ ಮಾಡುವಂತ. ನಿನ್ನ ಹಣೆ ಬರಹವನ್ನು ಯಾವ ಊರಿಗೆ ಹೋದ್ರು ನೀನು ಬಿಡ್ಲಿಲ್ಲ. ಹಾಗೆ. ಹೋದ್ರೆ ಹಾ. ಹೋಗುವಾಗ ಮಾವಿನ ಮರ ಕಡಿತಾ ಇದ್ದೆ. ಅಮ್ಮ. ಹೌದು. ಆಮೇಲೆ? ಹೌದು. ಆಮೇಲೆ ಬಿಳಿ ಬಟ್ಟೆ ತಗೊಂಡು ಹೋಗ್ತಾ ಇದ್ದೆ. ಬಿಳಿ ಬಟ್ಟೆ. ಹೌದ್ರೆ ಬಳಿಕ ಮತ್ತೆ ಅದು ಹೊರಗೆ ಹಾ? ಮಾವಿನ ಮರ. ಗೊತ್ತಾ? ಎಂತ ಮಾತುಗಳನ್ನು ಹೇಳ್ತಾ ಇದ್ದೆ. ಈ ಎಲ್ಲ ಪರಿಕರಗಳು ಯಾವುದಕ್ಕೆ ಬೇಕಾಗ್ತದೆ? ಗೊತ್ತಿಲ್ಲ ಹಾ? ಜನ ನೋಡ್ಬೇಕಿತ್ತು. ಇರುವೆ ಗೊತ್ತಿದ್ದಲ್ಲ. ಹೌದು. ಇರುವೆ ಹೋಗ್ತಾ ಇದ್ದಂತೆ ಹೋಗ್ತಾ ಇದ್ದೆ. ಹತ್ತಿರ ಹೋಗಿ ನೋಡಿ. ಹತ್ತಿರ ಹೋಗಿ ನೋಡಿದೆ. ಇರುವೆಯಾಗಿ ಹೋಗ್ತಾ ಇದ್ದಾರಲ್ವಾ. ಹಾ. ಇದು ಎಂತದಂತ ಹತ್ತಿರ ಹೋಗಿ ನೋಡ್ತೇನೆ. ರಾಯರೇ ಏನು? ಅದು ಇರುವೆ. ಆಮೇಲೆ ಜಾಂಡು ನೋಡು. ಇರುವೆಯೂ ಹೋಗ್ತಾ ಇದ್ದೆ. ಇರುವೆ ಕೂಡ ಅಲ್ಲಿ. ಏನೋ ಸಿಹಿ ತಿಂಡಿ. ಸಿಹಿ ಉಂಟಲ್ಲ ಹಾಗೆ. ವಿಶೇಷ ಏನು? ವಿಶೇಷ ಏನಾಗಿರ್ಬೋದು? ಏನಾಗಿರಬಹುದು? ಅಲ್ಲ ಏನಾಗಿರ್ಬೋದು? ಅಲ್ಲ ಅಲ್ಲ ಏನಾಗಿರ್ಬೋದು? ಏನಾಗಿರ್ಬೋದು? ಈ ಎಲ್ಲ ಪರಿಕರಗಳು ಯಾವುದಕ್ಕೆ ಬೇಕಾಗ್ತದೆ? ಬಿಳಿಯ ಬಟ್ಟೆ, ಹಾ. ಮಾವಿನ ಮರ, ಹಾ. ಮತ್ತೆಲ್ಲದು ಹನಿಕು. ಹೌದು. ಅಯ್ಯೋ, ಗೊತ್ತಾ? ಏನ್ರೆ? ಎಂತ ವರ್ತಮಾನವನ್ನು ನೀನು ಹೇಳುತ್ತಾ ಇದ್ದೆ. ಇದ್ದದ್ದನ್ನು. ಕಮಲಾವತಿ ಪಟ್ಟಣದಲ್ಲಿ ಹಿರಿಯರು ಅಂತ ಇರುವುದು ಹಾ.